ನೋಡಿ ಸ್ನೇಹಿತರೆ, ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ಮಾಡುವ ನಮಸ್ಕಾರಗಳು. ನಮ್ಮ ಊರಿನಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಇಡಿಮುಡಿ ಕಾರ್ಯಕ್ರಮವಿತ್ತು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಂತಹ ನಮ್ಮ ಸ್ವಾಮಿಗಳು ಹಿರಿಯರನ್ನ ನಿಲ್ಲಿಸ್ಬಿಟ್ಟು, ನಮ್ಮ ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣವನ್ನು ನಿಲ್ಲಿಸ್ಬಿಟ್ಟು ಪಾದವನ್ನು ತೊಳೆದು ಅರಿಶಿನ ಕುಂಕುಮ ಅಕ್ಷತೆ ಕಾಲಿಟ್ಟು ಊದ್ಗಡ್ಡೆ ಹಚ್ಚಿ ಅವರಿಗೆ ಕೈ ಮುಗಿದು ಆಶೀರ್ವಾದ ಪಡೆಯುತ್ತಿರುವಂಥ ಒಂದು ಕ್ಷಣಗಳು. ನಾವು ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಅನುಕೂಲವಾಗಿ ಹೋಗಿ ಬರುವಂತೆ ಆಶೀರ್ವಾದ ಮಾಡಿ ಎಂದು ಕೇಳ್ಕೊಳ್ತಾ ಇರುವ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆದಾರಿಗಳು ಅವರು ಸಹ ಸುಸೂತ್ರವಾಗಿ ಚೆನ್ನಾಗಿ ಹೋಗಿ ಬನ್ನಿ ಅಂತ ಒಂದು ಆಶೀರ್ವಾದ ಮಾಡಿದರು. ಸ್ನೇಹಿತರೆ, ನಮ್ಮ ಸಂಬಂಧಿಕರಲ್ಲಿ ನಮ್ಮ ತಮ್ಮ ಸ್ವಾಮಿಯರು, ನಮ್ಮ ಅಣ್ಣನ ಮಗ ಸ್ವಾಮಿಯರು, ನನ್ನ ಮಗ ಮತ್ತು ನಮ್ಮ ಜೈ ಸ್ವಾಮಿಯರು, ಜುನ್ ಸ್ವಾಮಿಯರು ಎಲ್ಲರೂ ಸೇರಿ ಅವರವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಫೋಟೋವನ್ನಿಟ್ಟು, ಹಾಗೆ ನಮ್ಮ ತಂದೆಯವರು ಇಲ್ಲ ಸ್ನೇಹಿತರೆ, ನಮ್ಮ ತಂದೆಯವರಿಗೂ ಸಹ ಹೂನಾರ ಹಾಕಿ ತಂದೆ ಆಶೀರ್ವಾದವನ್ನು ಪಡೆದಂಥ ಒಂದು ಕ್ಷಣಗಳು. ಆನಂತರ ಎಲ್ಲ ಆದಮೇಲೆ ಅಯ್ಯಪ್ಪ ಸ್ವಾಮಿಗಳು ಏನು ನಮ್ಮ ಜೈ ಸ್ವಾಮಿ, ನಮ್ಮ ಭುವನ ಸ್ವಾಮಿ, ನಿಖಲ್ ಸ್ವಾಮಿ ಮತ್ತು ನಮ್ಮ ಜುನ್ ಸ್ವಾಮಿ ಎಲ್ಲರೂ ಸಹ ನಿಂತ್ಕೊಂಡ್ರು. ನಾವು ಸಹ ಎಲ್ಲರೂ ಅವರ ಪಾದಕ್ಕೆ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಊದ್ಗಡೆ ಹಚ್ಚಿ ಬೆಳಗಿ ಅವರಿಗೆ ಪ್ರತಿಯೊಬ್ಬರಿಗೂ ಹೂನಾರ ಹಾಕಿ, ಸ್ವಾಮಿ ಅಯ್ಯಪ್ಪ ನಿನ್ನ ಸನ್ನಿಧಾನಕ್ಕೆ ಇವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ, ಇವರು ಬೇಡಿಕೆ ನಮ್ಮ ಬೇಡಿಕೆಯೂ ಸಹ ಈಡೇರಿಸುವಂಥ ಭಕ್ತಿಯಿಂದ ಅವರೆಲ್ಲ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ. ನೋಡಿ ಸ್ನೇಹಿತರೆ, ಈ ವರ್ಷ ನಮ್ಮ ಗುರುಸ್ವಾಮಿ 20ನೇ ವರ್ಷ ನಮ್ಮ ಸೋಮ ಸ್ವಾಮಿಯವರಿಗೆ ಒಂದು ದೊಡ್ಡ ಹೂನಾರ ತಂದಿದ್ದಾರೆ. ಅದು ಒಂದು 6 ಅಡಿಯಿಂದ 7 ಅಡಿ ಐತೆ. ಆ ಹೂನಾರವನ್ನು ಹಾಕುವ ಮೂಲಕ ನಮ್ಮ ಮನೆಯವರೆಲ್ಲರೂ ಸಹ, ಸಂಬಂಧಿಕರು, ಕುಟುಂಬಸ್ಥರು ಎಲ್ಲರೂ ಸಹ ಸ್ವಾಮಿ ಅಯ್ಯಪ್ಪನ ಪಾದಕ್ಕೆ ಬಿದ್ದು ಸುಖವಾಗಿ ಹೋಗಿ ಬನ್ನಿ ಸ್ನೇಹಿತರೆ, ಹೋಗಿ ಬನ್ನಿ ಮಕ್ಕಳೇ ಅನ್ನುವ ಒಂದು ಸಂದೇಶದಿಂದ ಅಯ್ಯಪ್ಪನಿಗೆ ಪಾದಪೂಜೆ ಮಾಡಿ ಅವರು ತಂದಂಥ ಇಡಿಮುಡಿ ಬಟ್ಟೆ, ಕಾಯಿಗಳು ಮತ್ತು ಇನ್ನೊಂದು ಬಟ್ಟೆಗಳನ್ನೆಲ್ಲನ ಒಬ್ಬೊಬ್ಬರಿಗೆ ಒರೆಸಿ ಸ್ವಾಮಿ ಅಯ್ಯಪ್ಪನ ವಿನಾಯಕನ ದೇವಸ್ಥಾನ ಹತ್ರ ಇಡಿಮುಡಿ ಕಾರ್ಯಕ್ರಮ ಐತೆ ಸ್ನೇಹಿತರೆ, ಅಲ್ಲಿಗೆ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನೋಡಿ ಸ್ನೇಹಿತರೆ, ಎಲ್ಲ ಸ್ವಾಮಿಗಳಿಗೂ ಹೂನಾರ ಹಾಕಿ ಕೈ ಮುಗಿದು ಆ ಇಡಿಮುಡಿಯನ್ನು ಒರೆಸಿ ಇಡಿಗಾಯಿ ಒಡಕ್ಕೆ ಕರ್ಪೂರವನ್ನು ಹಚ್ಚಿ ಇಡಿಗಾಯಿ ಒಡೆಯುವ ಮೂಲಕ ಸ್ವಾಮಿಗಳು ಪ್ರದರ್ಶನ ಮಾಡಿ ಆ ನಮ್ಮ ಮನೆಯ ಮುಂದೆ ಒಂದು ಕಾಯಿಗೆ ಕರ್ಪೂರವಿಟ್ಟು ಕಾಯಿ ಒಡಾಕಿ. ನೋಡಿ ಸ್ನೇಹಿತರೆ, ಎಲ್ಲರೂ ಸಹ ಕಾಯಿಯನ್ನು ಒಡೆದು ಹಿಂದಕ್ಕೆ ತಿರುಗ್ದಂಗೆ ಸ್ವಾಮಿ ವಿನಾಯಕನ ಸ್ವಾಮಿ ದೇವಸ್ಥಾನ ಹತ್ರ ಇಡಿಮುಡಿ ಕಾರ್ಯಕ್ರಮ ನಡೀತೈತೆ. ಹೋಗಿದ್ರು ಸ್ವಾಮಿ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾದಂಥ ಈ ಸಂಕ್ರಾಂತಿಯ ಒಂದು ದಿನ ಎಲ್ಲರೂ ಅಯ್ಯಪ್ಪನ ಸ್ವಾಮಿಯ ಮಾಲೆ ಧರಿಸ್ತಾರೆ. 11 ದಿವಸ, 20 ದಿವಸ, 21 ದಿವಸ, 41 ದಿವಸ, 5 ದಿವಸ ಇಷ್ಟನ್ನೆಲ್ಲ ಸ್ವಾಮಿ ವ್ರತವನ್ನು ಮಾಡಿ ನಾವು ಸನ್ನಿಧಾನಕ್ಕೆ ಹೋಗಿ, ಸ್ವಾಮಿ ಅಯ್ಯಪ್ಪ ನಮಗೆ ಒಳ್ಳೇದು ಮಾಡು, ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡು, ನಮ್ಮ ಆರೋಗ್ಯ ಕಾಪಾಡು, ನಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆಯದನ್ನು ಮಾಡು ಅಂತ ಕೇಳಿಕೊಂಡ್ರೆ ಆ ಸ್ವಾಮಿ ಎಲ್ಲವನ್ನು ಈಡೇರಿಸ್ತಾರೆ. ನೋಡಿ ಸ್ನೇಹಿತರೆ, ಅಷ್ಟು ಜನನೂ ಶ್ರೀ ವಿಘ್ನೇಶನ ಹತ್ರ ಬಂದರು. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೋಡಿ ಸ್ನೇಹಿತರೆ, ಇದೆ ನಮ್ಮ ವಿನಾಯಕನ ಗಣಪತಿ ದೇವಸ್ಥಾನ. ನೋಡಿ ಅದ್ಭುತವಾಗಿದೆ ಇದು. ಇಂಥ ಒಂದು ದೇವಸ್ಥಾನ ನೋಡುವುದು ನಮಗೆ ಪುಣ್ಯ. ಇಡಿಮುಡಿ ಕಟ್ಟುವುದಕ್ಕೆ ಆಲ್ರೆಡಿ ಎಲ್ಲ ಸ್ವಾಮಿಗಳು ಸಹ ಬಂದಿದ್ದರು, ಭಕ್ತಾದಿಗಳು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ನಮ್ಮ ಸೋಮ ಸ್ವಾಮಿಯರು, ಜನ್ ಸ್ವಾಮಿಯರು, ನಿಖಿಲ್ ಸ್ವಾಮಿ, ಭುವನ್ ಸ್ವಾಮಿ ಮತ್ತು ನಮ್ಮ ಜೈ ಸ್ವಾಮಿ ಎಲ್ಲರೂ ಸಹ ನೀಟಾಗಿ ಸಾಲಾಗಿ ಕೂತ್ಕೊಂಡು ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆದಾರಿಗಳು ಅಯ್ಯಪ್ಪನ ಇಡಿಮುಡಿ ಕಟ್ಟುವ ಕಾರ್ಯಕ್ರಮ ಸ್ವಾಮಿಯರು 3 ಜನ ಗುರುಸ್ವಾಮಿಯರು ಸೇರಿಕೊಂಡು ರಪ 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 ಭಕ್ತಿಯಿಂದ ತುಪ್ಪವನ್ನು ತುಂಬಿ ಅವರ ಈಡೇರಿಕೆಗಳನ್ನು ಅದಕ್ಕೆ ತುಂಬಿಸಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಕಳಿಸುವಂತಹ ಒಂದು ಕೆಲಸ ನಡೀತೈತೆ. ಇಂಥದ್ದೊಂದು ಪುಣ್ಯದ ಕೆಲಸ ಅಯ್ಯಪ್ಪ ಸ್ವಾಮಿಗೆ ಹೋಗುವುದು ಎಲ್ಲರಿಗೂ ಆ ದೇವರು ಒಂದು ಅವಕಾಶ ಕೊಡಲಿ. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಗಳು ಸಂಬಂಧಿಕರು ಆ ಮಾಲೆಯನ್ನು ಕಟ್ಟಬೇಕಾದ್ರೆ ಆ ತುಪ್ಪದ ಕಾಯಿಗೆ ತುಪ್ಪವನ್ನು ತುಂಬುತ್ತಾ ಅದರ ಜೊತೆಗೆ ಅವರ ಕಷ್ಟ ನೋವುಗಳನ್ನು ಕಾಪಾಡು, ನಮ್ಮನ್ನು ಕ್ಷಮಿಸು, ನಾವು ಮಾಡಿದ ಅಪರಾಧಗಳನ್ನು ಕ್ಷಮಿಸು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ತಂದೆ ಅನ್ನುವ ಒಂದು ರೀತಿಯಲ್ಲಿ ಆ ತುಪ್ಪದ ತುಂಬುವಂಥ ಒಂದು ಅದ್ಭುತವನ್ನು ಗುರು ಸ್ವಾಮಿಯರು ಮಾಡಿ ಅದಕ್ಕೆ ಒಂದು ಬೆಣೆಯನ್ನು ಇಟ್ಟು ಅದಕ್ಕೆ ಮೇಣದ ಬತ್ತಿಯಿಂದ ಹಚ್ಚಿ
ಪ್ಯಾಕ್ ಮಾಡಿ ಆ ಸನ್ನಿಧಾನಕ್ಕೆ ಕಳಿಸುವಂಥ ಹಿಡಿಮುಡಿಯೇ ಇವತ್ತು ಅಯ್ಯಪ್ಪ ಸ್ವಾಮಿಯ ಹಿಡಿಮುಡಿ ಕಾರ್ಯಕ್ರಮ ಭಕ್ತಿಯಿಂದ ನಡೀತಾ ಇತ್ತು ನೋಡಿ ಸ್ನೇಹಿತರೆ. ಆ ಸಣ್ಣ ಪಾಪನು ಸಹ ನನ್ನ ತಮ್ಮನ ಮಗಳು ಶ್ರೇಯಾ ಅಂತ ನೋಡಿ ಸ್ನೇಹಿತರೆ. ಇವತ್ತು ಎಲ್ಲ ಭಕ್ತಾದಿಗಳು ಬಂದು ಅವರವರ ಭಕ್ತಿಯಿಂದ ಸ್ವಾಮಿಗಳಿಗೆ ತುಪ್ಪದ ಕಾಯಿ ಹಾಕ್ಸೋದು. ನಮ್ಮ ಮನೆಗೆ ಅಯ್ಯಪ್ಪ ಸ್ವಾಮಿ ಹೋಗೋಕ್ಕಾಗಲಿಲ್ಲ ಅಂದರೆ ಬೇರೆಯವರ ಸ್ವಾಮಿಗಳಿಗೆ ತುಪ್ಪದ ಕಾಯನ್ನು ಹಾಕಿಸಿ ಆ ಪ್ರಸಾದವನ್ನು ಇಸ್ಕೊಂಡು ಮನೆಯಲ್ಲಿ ಪ್ರಸಾದ ಮಾಡುವಂಥ ಕೆಲಸ, ಅನ್ನ ಸಂತರ್ಪಣೆ ಮಾಡುವುದು ನೋಡಿ ಸ್ನೇಹಿತರೆ. ನಮ್ಮ ಗುರುಸ್ವಾಮಿಯವ್ರದ್ದು ಹಿಡಿಮುಡಿ ಆಗ್ಬೇಕಾದ್ರೆ ಇಡೀ ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಆ ಕುಟುಂಬಕ್ಕೆ ಆ ಸ್ವಾಮಿಗೆ 3 ಸಲ ಅಕ್ಕಿ ಹಾಕುವುದ್ರ ಮೂಲಕ ಮತ್ತು ₹1, ₹101 ಹಣವನ್ನು ಹಾಕಿ ಆ ಭಕ್ತಿಯಿಂದ ಆ ಸನ್ನಿಧಾನಕ್ಕೆ ಕಳಿಸುವಂಥ ಪುಣ್ಯದ ಕೆಲಸ, ಅದ್ಭುತವಾದಂಥ ಒಂದು ಕೆಲಸ ನೋಡಿ ಸ್ನೇಹಿತರೆ. ಎಷ್ಟು ಜನ ಕುಟುಂಬಸ್ಥರು ಬಂದಿರ್ತಾರೋ ಅಷ್ಟು ಜನನೂ ಸಹ ಆ ಹಿಡಿಮುಡಿಯ ಕ್ಷಣದಲ್ಲಿ ಆ ಸ್ವಾಮಿಗೆ ತುಪ್ಪದ ಕಾಯನ್ನು ಹಾಕಿ ಅಕ್ಕಿ ಹಾಕುವ ಒಂದು ಸಂಪ್ರದಾಯ ನಮ್ಮ ಗುರುಸ್ವಾಮಿಯರು ಒಂದು ಹಿಡಿಮುಡಿಯನ್ನು ಕಟ್ಟುವುದಕ್ಕೆ ಬಹಳ ಅದ್ಭುತವಾದಂಥ ಒಂದು ವೇದಿಕೆಯನ್ನು ಶ್ರೀ ವಿನಾಯಕನ ಗಣಪತಿ ಮುಂದೆ ಏರ್ಪಡಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಅಯ್ಯಪ್ಪರ ಸ್ವಾಮಿ ಭಕ್ತಾದಿಗಳು, ಮಾಲೆಧಾರಿಗಳು ಶಿಸ್ತಿನಿಂದ, ಸಿಪಾಯಿಯಿಂದ ಹಿಡಿಮುಡಿ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇವರು ಎಲ್ಲರಿಗೂ ಬಂದಂಥವರಿಗೆ ಆ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ನೋಡಿ ಸ್ನೇಹಿತರೆ. ಯಾರ್ಯಾರು ಭಕ್ತಿ ಏನೇನೈತೋ ಆ ಭಕ್ತಿಯಿಂದ ಆ ಸ್ವಾಮಿಗೆ ಮಕ್ಕಳಿಲ್ದರಿಗೆ ಮಕ್ಕಳಾಗಲಿ, ಮದುವೆ ಆಗಿಲ್ದರಿಗೆ ಮದುವೆ ಆಗಿ, ಮತ್ತು ಗಂಡು ಸಿಗದಿಲ್ದರಿಗೆ ಗಂಡು ಸಿಗಲಿ, ಹೆಣ್ಣು ಸಿಗದಿಲ್ದರಿಗೆ ಹೆಣ್ಣು ಸಿಗಲಿ, ಮನೆ ಕಟ್ಟುವಂಥ ಶಕ್ತಿ ಕೊಡಿ, ಮತ್ತು ಬಿಸ್ನೆಸ್ಸಲ್ಲಿ ಲಾಭ ಬರಲಿ, ಮತ್ತು ಮನೆಯಲ್ಲಿ ಕಷ್ಟ ನೋವುಗಳನ್ನು ದೂರ ಮಾಡಲಿ ಎಂದು ಒಂದು ಭಕ್ತಿಯಿಂದ ಆ ತೆಂಗಿನಕಾಯಿಗೆ ತುಪ್ಪವನ್ನು ತುಂಬಿ ಆ ಬ್ಯಾಗಿಗೆ ಹಾಕಿ ಆ ಸ್ವಾಮಿಯ ಮೂಲಕ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಕಳಿಸುವುದೇ ಹಿಡಿಮುಡಿ. ಈ ಹಿಡಿಮುಡಿಯಲ್ಲಿ ಸಹಸ್ರಾರು ಒಂದು ಸಂಕೇತ ಹೊಂದಿದೆ. ಹಿಂದೂ ಸಂಪ್ರದಾಯದಲ್ಲಿ ಅಯ್ಯಪ್ಪ ಅಂದರೆ ನಿಷ್ಠವಾದಂಥ ಅಯ್ಯಪ್ಪ ಸೃಷ್ಟಿಕರ್ತ, ಜ್ಯೋತಿಯ ಮೂಲಕ ಮಕರ ಜ್ಯೋತಿಯಾಗಿ ಈ ಸಂಕ್ರಾಂತಿಯ ಹಬ್ಬದ ದಿವಸದಂದು ಎಲ್ಲ ಮಾಲೆಧಾರಿಗಳಿಗೆ ಜ್ಯೋತಿ ಸ್ವರೂಪವಾಗಿ ಕಾಣಿಸಿಕೊಡುತ್ತೇನೆ ಎಂದು ಅವತ್ತು ಹೇಳಿದ ಮಣಿಕಂಠ ಇವತ್ತೂ ಸಹ ಅಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಸಂಜೆ 6 ಗಂಟೆಗೆ ಆ ಜ್ಯೋತಿಯ ಮೂಲಕ ಅಯ್ಯಪ್ಪ ಸ್ವಾಮಿ ಕಾಣುತ್ತಾನೆ. ಅಷ್ಟೇ ನಂಬಿಕೆ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಬ್ಬೊಬ್ಬರಾಗಿ ಹಿಡಿಮುಡಿಯನ್ನು ಕಟ್ಕೊಂಡು ಶಿಸ್ತಾಗಿ ಆ ಹಿಡಿಮುಡಿಯನ್ನು ಒಂದು ರೂಮಲ್ಲಿಟ್ಟು ಅಲ್ಲಿ ಹಿಡಿಮುಡಿ ಆಗೋವರೆಗೂ ಇವತ್ತು ಸ್ವಾಮಿಗಳು ಉಪವಾಸ. ಸ್ವಾಮಿ ಏನೂ ತಿನ್ನದ ಹಾಗೆ ರೀತಿಯಲ್ಲಿ ಒಂದೊತ್ತು ಇದ್ದು ಹಿಡಿಮುಡಿ ಆದ ನಂತರ ಅವರು ಊಟ ಮಾಡ್ಬೋದು. ಯಾಕಂದರೆ ಹಿಡಿಮುಡಿ ಕಟ್ಟೋವರೆಗೂ ಕನ್ಯಾ ಸ್ವಾಮಿಯರಾಗ್ಬೋದು, ಸಣ್ಣ ಸ್ವಾಮಿಯರಾಗ್ಬೋದು, ಗಂಟೆ ಸ್ವಾಮಿಯರಾಗ್ಬೋದು, ಗುರುಸ್ವಾಮಿಯರಾಗ್ಬೋದು, ಯಾರೂ ಊಟ ಮಾಡೋಂಗಿಲ್ಲ ನೋಡಿ ಸ್ನೇಹಿತರೆ. ನಮ್ಮ ಕೊಟ್ಟದಲ್ಲಿ ವರ್ಷನ ಇದೇ ರೀತಿಯಲ್ಲಿ ಅದ್ಭುತವಾಗಿ ಅಯ್ಯಪ್ಪ ಸ್ವಾಮಿಗಳು ದಿನದ ಸಂಖ್ಯೆ, ವರ್ಷದ ಸಂಖ್ಯೆ ಹೆಚ್ಚುತ್ತಾ ಇದೆ. ಸುಮಾರು 3 TT ಗಾಡಿಯಲ್ಲಿ ಹೋಗುವಂಥ ಒಂದು ಸ್ವಾಮಿಯರು ಇವತ್ತು ಅಯ್ಯಪ್ಪ ಮಾಲೆಯನ್ನು ಧರಿಸಿದ್ದಾರೆ. ಶಿಸ್ತಿನಿಂದ ಆ ದೇವರನ್ನು ಭಕ್ತಿಯಿಂದ ಬೇಡಿಕೊಂಡು ಅಯ್ಯಪ್ಪ ಸ್ವಾಮಿಯನ್ನು ಹಿಡಿಮುಡಿ ಕಟ್ಟಿಸ್ಕೊಳ್ತಾ ಇದ್ದಾರೆ. 3 ಜನ ಗುರುಸ್ವಾಮಿಯರು ಜೊತೆಗೆ ಎಲ್ಲ ಕೊಟ್ಟ ಗ್ರಾಮಸ್ಥರು, ನೆಂಟರು ಎಲ್ಲರೂ ಬಂದು ಒಳ್ಳೆ ಶಿಸ್ತಿನಲ್ಲಿ ಹಿಡಿಮುಡಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಿದ್ದಾರೆ. ಭಗವಂತ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನೋಡಿ ಸ್ನೇಹಿತರೆ, ಏನಿದೆ ಅಯ್ಯಪ್ಪನ ಹಿಡಿಮುಡಿ ಒಂದು ಕ್ಷಣದನ್ನು ಸಹ ತೋರಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಸಹ ಅಯ್ಯಪ್ಪ ಸ್ವಾಮಿ ಒಳ್ಳೆಯದು ಮಾಡಲಿ. ಹಾಗೆ ವಿಡಿಯೋನ ಶೇರ್ ಮಾಡಿದವ್ರಿಗೂ ಸಹ ಒಂದು ಸ್ವಾಮಿ ಅನುಗ್ರಹಿಸಲಿ, ಅವರ ಕಷ್ಟ ನೋವುಗಳನ್ನು ದೂರ ಮಾಡಲಿ ಎಂದು ಈ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ನೋಡಿ ಸ್ನೇಹಿತರೆ, ಎಷ್ಟೊಂದು ಜನ ಸ್ವಾಮಿಯರು, ಸಣ್ಣ ಸ್ವಾಮಿಯರು, ಮಣಿಕಂಠ ಸ್ವಾಮಿಯರು, ಕನ್ಯಾ ಸ್ವಾಮಿಯರು ಎಲ್ಲರೂ ನಮ್ಮ ಕುಟುಂಬಸ್ಥರು ನೋಡಿ ಸ್ನೇಹಿತರೆ ಒಂದು ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ನಮ್ಮ ಜಯಸ್ವಾಮಿಯವ್ರದ್ದು ಹಿಡಿಮುಡಿ ಕಾರ್ಯಕ್ರಮ ನಡೀತೈತೆ. ನಾನು ಹೋಗಿದ್ದೆ, ನಾನು ಸಹ ಎಲ್ಲ ಸ್ವಾಮಿಯವ್ರದ ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ, ನಿಮಗೆ ತೋರಿಸ್ತಾ ಇದ್ದೀನಿ. ಅವರ ಭಕ್ತಿಪೂರ್ವಕವಾಗಿ ಅಯ್ಯಪ್ಪ ಸ್ವಾಮಿ ಅವರವರ ಆಸೆ ಮತ್ತು ಈಡೇರಿಸುವಂಥ ಶಕ್ತಿ ಅಯ್ಯಪ್ಪ ಸ್ವಾಮಿಗೆ ನಿಜವಾಗ್ಲೂ ಇದೆ. ಇದು ಒಂದು ನಂಬಿಕೆ. ಇಂಥ ಒಂದು
ಜನವರಿ ತಿಂಗಳಲ್ಲಿ ಬಹಳಷ್ಟು ಜನಸಂಖ್ಯೆ, ಸಹಸ್ರಾರು ಜನಸಂಖ್ಯೆಯಲ್ಲಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿ ಬರುತ್ತಾರೆ. ನಿಜವಾಗ್ಲೂ ಅದು ಒಂದು ಅದ್ಭುತ, ಒಂದು ಮಹಿಮೆಯೂ ಇದೆ. ಈಗ ಆಲ್ರೆಡಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಲಕ್ಷಾಂತರ ಜನ ಅಯ್ಯಪ್ಪ ಸ್ವಾಮಿಗಳು ಸೇರಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ವಿಡಿಯೋದಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಅಯ್ಯಪ್ಪ ಸ್ವಾಮಿಗಳು ಈ ಟೈಮಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಹೋಗಬೇಕಾದ್ರೆ ಡೈವರ್ಗಳಿಗೆ ಬಹಳ ಎಚ್ಚರವಾಗಿರಬೇಕು ಅಂತ ಹೇಳ್ತೀನಿ. ಯಾಕಂದರೆ ಒಂಚೂರು ಯಾಮಾರಿದ್ರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋದಿಲ್ಲ. ಯಾಕಂದರೆ ನೀವು ಕರ್ಕೊಂಡೋಗಿ ಕರ್ಕೊಂಬರೋವರೆಗೂ ನೀವೇ ಅಯ್ಯಪ್ಪ ಸ್ವಾಮಿಗಳಾಗಿರ್ಬೇಕು. ನೋಡಿ ಸ್ನೇಹಿತರೆ, ಭಕ್ತಿಯಿಂದ ಅಕ್ಕಿಯನ್ನು ಹಾಕಿ ಆ ಸ್ವಾಮಿಗಳಿಗೆ ಕೈ ಮುಗಿತಾ ಇದ್ದಾರೆ. ಆ ಕಡೆಗೂ ಅಷ್ಟೇ, ಈ ಕಡೆಗೂ ಅಷ್ಟೇ. ಎಲ್ಲ ಇಡಿಮುಡಿ ಆದ ನಂತರ ಮಾಡಿದಂಥ ಅಡಿಗೆಯನ್ನು ತಂದು ಫಸ್ಟು ಅಯ್ಯಪ್ಪ ಮಾಲೆಧಾರಿಗಳಿಗೆ ಭಕ್ತಿಯಿಂದ ಬಡಿಸಿ ಅವರು ಊಟ ಮಾಡಿದಾಗಲೇ ನಾವು ಮನೆಯವರೆಲ್ಲನೂ ಊಟ ಮಾಡಬೇಕು ಎಂದು ಒಂದು ಸಂಪ್ರದಾಯ ಸ್ನೇಹಿತರೆ. ನಾವು ಬೆಳಗ್ಗೆಯಿಂದ ಯಾರೂ ಉಂಡಿರಲಿಲ್ಲ. ಎಲ್ಲ ಸ್ವಾಮಿಗಳನ್ನು ಲೈನಲ್ಲಿ ಕುಣಿಸಿ ಫಸ್ಟು ಸ್ವಾಮಿಯರಿಗೆ ಬಡಿಸಿ, ಆನಂತರ ಸಿಳಿ ಸ್ವಾಮಿಯರಿಗೂ ಸಹ ಬಂದಂಥ ಭಕ್ತಾದಿಗಳಿಗೂ ಏನು ಅಡಿಗೆ ಮಾಡಿರ್ತಾರೋ ಥರ ಅನ್ನ, ಸಾಂಬಾರು, ಪಲ್ಯ, ಒಬ್ಬಟ್ಟು ಎಲ್ಲವನ್ನು ಸ್ವಾಮಿಯರಿಗೆ ತೃಪ್ತಿಯಾಗಿ ಬಡಿಸಿ ಅವರ ಹೊಟ್ಟೆಯನ್ನು, ಹಸುವನ್ನು ನೀಗಿಸಿದ ಮೇಲೆ ನಾವು ಸಹ ಊಟ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವ್ರದ್ದು ಅಷ್ಟೇ. ಇವರು ಆ ಸ್ವಾಮಿಯರಿಗೆ ತಂದಿದ್ದರು, ಅವರು ಬಡಿಸ್ತಾ ಇದ್ದಾರೆ. ಅವ್ರ ಸ್ವಾಮಿಯರು, ಎಲ್ಲರೂ ಸ್ವಾಮಿಯರು ಇಲ್ಲಿ ಈರ್ಮಾದಯ್ಯನ ದೇವಸ್ಥಾನ ಹತ್ರ ಭಾಳ ಚೆನ್ನಾಗಿದೆ, ನೀಟಾಗಿದೆ ಜಾಗ ಊಟ ಮಾಡುವುದಕ್ಕೆ. ಎಲ್ಲರಿಗೂ ಈರ್ಮಾದಯ್ಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಅಯ್ಯಪ್ಪ ಸ್ವಾಮಿ ನಿಮಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ಭಕ್ತಿಯಿಂದ ನಾನು ವಿಡಿಯೋನ ಭಾಳಷ್ಟು ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಅಯ್ಯಪ್ಪ ನಮ್ಮನ್ನು ಕಾಪಾಡಲಿ, ಈ ವಿಡಿಯೋ ನೋಡ್ತಾ ಇರೋರನ್ನು ಕಾಪಾಡಲಿ, ಶೇರ್ ಮಾಡೋರನ್ನು ಕಾಪಾಡಲಿ. ಅಯ್ಯಪ್ಪ ಭಕ್ತಿಯಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ನೀವು ಒಂದ್ಸತಿ ಓಂ ಶ್ರೀ ಸ್ವಾಮಿಯೇ